ನಮಸ್ಕಾರ ಸ್ನೇಹಿತರೆ. ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಟ್ರೆಂಡಿಂಗ್ನಲ್ಲಿರುವ ಹೆಸರು ಎಂದರೆ ಅದು ಸೋನು ಶ್ರೀನಿವಾಸ್ ಗೌಡ. ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಾಗುವ ಸೋನು ಈ ಬಾರಿ ತಮ್ಮ ವೈಯಕ್ತಿಕ ಜೀವನ, ಆದಾಯ, ಕುಟುಂಬದ ಆಸ್ತಿ ಹಾಗೂ ಟ್ರೋಲ್ಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ತಮ್ಮ ಐಟಮ್ ಸಾಂಗ್ ನಂತರ ನೀಡಿದ ಸಂದರ್ಶನದಲ್ಲಿ ಹಲವು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿದ್ದಾರೆ. ಅದರಲ್ಲೂ ನೀವು ಝೀರೋದಿಂದ ಆರಂಭಿಸಿದ್ದೀರಾ ಎನ್ನುವ ಪ್ರಶ್ನೆಗೆ ಕೊಟ್ಟ ಉತ್ತರ ಈಗ ಭಾರೀ ವೈರಲ್ ಆಗಿದೆ. ಸೋನು ಹೇಳುವಂತೆ, ತಾವು ಝೀರೋದಿಂದ ಬಂದವರಲ್ಲ, ನಮ್ಮ ತಂದೆ ಸಾಕಷ್ಟು ಆಸ್ತಿ ಮಾಡಿಬಿಟ್ಟಿದ್ದಾರೆ. ಆ ಆಸ್ತಿಯನ್ನು ಮಾರಿದರೆ ಜೀವನ ಪೂರ್ತಿ ಕೆಲಸ ಮಾಡದೆ ಬದುಕಬಹುದು ಎಂದು ಹೇಳಿದ್ದಾರೆ. ಆದರೆ ತಮ್ಮದೇ ಆದ ಪರಿಶ್ರಮದಿಂದ ಬದುಕಬೇಕು ಎನ್ನುವುದು ತಮ್ಮ ಆಸೆ ಎಂದಿದ್ದಾರೆ. ಹಾಗೆ ದುಡಿದು ಹಣ ಸಂಪಾದಿಸಬೇಕು, ಒಳ್ಳೆಯ ಕಂಟೆಂಟ್ ನೀಡಿದರೆ ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲೂ ಯಶಸ್ಸು ಸಿಗುತ್ತದೆ ಎಂದು ಯುವಕರಿಗೆ ಸಲಹೆ ನೀಡಿದ್ದಾರೆ. ಇನ್ನು ತಮ್ಮನ್ನು ಟೀಕಿಸುವವರಿಗೆ ಉತ್ತರಿಸುತ್ತಾ, ನನ್ನ ವಿಡಿಯೋಗಳನ್ನು ನೋಡುವುದು ಅವರೇ, ಅದರಿಂದಲೇ ನಮಗೆ ಆದಾಯ ಬರುತ್ತದೆ ಎನ್ನುವುದು ಅವರಿಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ಮುಂದಿನ ಸಿನಿಮಾ ಯೋಜನೆಗಳ ಬಗ್ಗೆಯೂ ಮಾತನಾಡಿರುವ ಸೋನು ಗೌಡ, ಕ್ಯಾಡ್ಬರೀಸ್ ಸಿನಿಮಾ ನಿಂತಿರುವುದನ್ನು ಹಾಗೂ ಇತ್ತೀಚಿನ ಐಟಮ್ ಸಾಂಗ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮುಂದಿನ ಅವಕಾಶಗಳು ಹೇಗೆ ಬರುತ್ತವೆ ಎಂಬುದನ್ನು ಕಾದು ನೋಡುತ್ತಿದ್ದೇನೆ ಎಂದಿದ್ದಾರೆ. ಈ ಹೇಳಿಕೆಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಕೆಲವರು ಅವರ ಆತ್ಮವಿಶ್ವಾಸವನ್ನು ಮೆಚ್ಚಿಸಿದರೆ ಮತ್ತಷ್ಟು ಮಂದಿ ವಿಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ಸ್ನೇಹಿತರೆ.